ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ಹೋರಾಟದಲ್ಲಿ ಪೊಲೀಸರ ವಿರುದ್ಧ ಪೋಸ್ಟರ್ ಪ್ರದರ್ಶನ ಮಾಡಲಾಗಿದೆ. ಪ್ರಚೋದನಕಾರಿ ಪೋಸ್ಟರ್ ಪ್ರದರ್ಶನದ ಬಗ್ಗೆ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕೇಸ್ ದಾಖಲಿಸೋದ್ರ ಬಗ್ಗೆ ಕಾನೂನು ಅಭಿಪ್ರಾಯಕ್ಕೆ ಈಗ ರವಾನೆ ಮಾಡ್ತಿದ್ದಾರೆ. ನೀಟ್ ಹೋರಾಟದಲ್ಲಿ ಪೊಲೀಸರ ವಿರುದ್ಧ ಪೋಸ್ಟರ್ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಅಂತೇಳಿ ಕೇಸ್ ದಾಖಲಿಸೋದ್ರ ಬಗ್ಗೆ ಕಾನೂನು ಅಭಿಪ್ರಾಯಕ್ಕೆ ಅಂತ ರವಾನೆ ಮಾಡ್ತಿದ್ದಾರೆ. ಪಾರ್ಕ್ನಲ್ಲಿ ಪೋಸ್ಟರ್ ಪ್ರದರ್ಶಿಸಿದ್ದ ಪ್ರತಿಭಟನಾಕಾರರು ಪ್ರಚೋದನಾಕಾರಿ ಪೋಸ್ಟರ್ ಹಿಡಿದು ನಡೆದಿದ್ದಂತ ಪ್ರತಿಭಟನೆ. ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಪರವಾಗಿ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ರು. ಪ್ರಚೋದನಕಾರಿ ಪೋಸ್ಟರ್ ಕಿತ್ತುಕೊಂಡಿದ್ದ ಪೊಲೀಸರು ಕೇಸ್ ದಾಖಲಿಸೋದಕ್ಕೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಖಾಕಿ ತಂಡ ಕೇಳಿದೆ. ಕಾನೂನು ತಜ್ಞರ ಅಭಿಪ್ರಾಯ ಬಂದ ಕೂಡಲೇ ಕೇಸ್ ದಾಖಲಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ರೀತಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಪೋಸ್ಟರ್ ಪ್ರದರ್ಶನ ಮಾಡಿದ್ರೆ ಕೇಸ್ ದಾಖಲಿಸುವಂತ ಸಂದರ್ಭದಲ್ಲಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಿಸಬೇಕು, ಇದ್ರ ಜೊತೆಗೆ ಮುಂದಿನ ಕ್ರಮ ಏನು, ಇದ್ರ ಬಗ್ಗೆ ಸದ್ಯ ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರಂತೆ ಪೊಲೀಸರು. ಅವರ ಅಭಿಪ್ರಾಯ ಬಂದ ಕೂಡಲೇ ಕೇಸನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಯಾವ ಪೋಸ್ಟರ್ ಬಗ್ಗೆ ನಾವು ಮಾತನಾಡ್ತಿದೀವಿ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ ಪ್ರಚೋದನಕಾರಿಯಾಗಿ ಪೋಸ್ಟರ್ ಪ್ರದರ್ಶನವನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆ ಕ್ಷಣಕ್ಕೆ ಪೋಸ್ಟರ್ ಕಿತ್ಕೊಂಡಿದ್ರು. ಆದ್ರೆ ಮುಂದೇನು ಏನ್ ಕ್ರಮ ಅಂತ ಬಂದಾಗ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಮರ್ ಖಾಲಿದ್ ಪೋಸ್ಟರ್ ಅನ್ನ ಇಲ್ಲಿ ಹಾಕೊಂಡಿದ್ರು. ಅದರ ಜೊತೆಗೆ ಅವ್ರ ಪರವಾಗಿ ಇಲ್ಲಿ ಪ್ರಚೋದನಕಾರಿಯಾಗಿ ಒಂದಷ್ಟು ಪೋಸ್ಟರ್ ಪ್ರದರ್ಶನ ಮಾಡಲಾಗಿತ್ತು.